Greetings in the precious name of Jesus Christ. ಯೇಸು ಕ್ರಿಸ್ತನ ಒಂದು ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನೂ ಸಹ ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to Saint Matthew, chapter 24, verses 37 to 39. ಈ ದಿನ ನಾವು ಧ್ಯಾನ ಮಾಡುವಂತ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಅದರಿಂದ 37 ವಚನದಿಂದ 39ನೇ ವಚನ ತನಕ ನಾವು ನೋಡಿಕೊಳ್ಳೋಣ. For just as the days of Noah were, so will the coming of the Son of Man be. For as they were in those days before the flood, eating and drinking, marrying and giving marriage, until the day in which Noah entered into the ark. And they did not know that judgment was coming until the flood came and took all away. And also will the coming of the Son of Man be. ನೋಹನ ದಿವಸಗಳು ಹೀಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಆ ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. The Bible says that the Lord's coming will be like the days of Noah. ಕರ್ತನು ಪ್ರತ್ಯಕ್ಷನಾಗುವ ದಿನ ಹೇಗಿರುತ್ತೆ ಅಂದ್ರೆ ನೋಹನ ಒಂದು ದಿನಗಳ ರೀತಿಯಲ್ಲಿ ಇರುತ್ತದೆ. In other words, the situation before the Lord's coming will be like that in the days of Noah. ಕರ್ತನ ಬರುವ ದಿನವು ಆ ಒಂದು ನೋಹನ ದಿನಗಳಿಗೆ ಹೋಲಿಕೆಯಾಗಿದೆ. In the days of Noah, the following conditions existed. ನಾವು ನೋಡುವುದಾದ್ರೆ ನೋಹನ ದಿನಗಳಲ್ಲಿ ಜನಗಳು ಎಲ್ಲರೂ ಸಹ ಅವರು ಬರಬೇಕಾದಂತ ರಕ್ಷಣೆಗೆ ಒಂದೊಂದು ಕಡೆಗೆ ಎಲ್ಲರೂ ಸಹ ನಿರ್ಲಕ್ಷ್ಯ ಮಾಡಿದ್ರು. People were busy by eating, drinking, marrying and giving in marriage. ಅಲ್ಲಿ ನಾವು ನೋಡಿಕೊಳ್ಳುವುದಾದ್ರೆ ಜನಗಳು ತಿನ್ನೋದ್ರಲ್ಲಿ, ಕುಡಿಯುವುದರಲ್ಲಿ, ಅಷ್ಟೇ ಮದುವೆ ಮಾಡಿಕೊಡುವುದರಲ್ಲೂ ಸಹ ಅವರು ಹೆಚ್ಚಾದಂತಹ ಕಾಲ ಕಳೀತಾ ಇದ್ರು. They did not know that judgment was coming until the flood came and took them away. ಅವರಿಗೆ ಗೊತ್ತಿರಲಿಲ್ಲ ಈ ಪ್ರವಾಹ ಆಗಿ ಈ ತರ ಎಲ್ಲವನ್ನೂ ಸಹ ನಾಶ ಮಾಡುತ್ತೆ ಅಂತ. ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ರು. When the Lord is about to come, people will likewise be busy by the necessities of his life. ಈ ಲೋಕದಲ್ಲಿ ಜನಗಳು ಅದೇ ರೀತಿ ಕರ್ತನ ಬರುವಿಕೆಯಲ್ಲಿ ಜನಗಳು ತನ್ನ ಕೆಲಸ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಅವರ ಕೃತ್ಯಗಳು ಮಾಡುವುದರಲ್ಲಿ ತುಂಬಾನೇ ನಿರತರಾಗಿರ್ತಾರೆ. ಅದೇ ಒಂದು ಜೀವಿತಕ್ಕೆ ಅವಶ್ಯಕತೆ ಯೋಚಿಸಿರುತ್ತಾರೆ. They will not know that God's judgment will come upon them by the Lord's appearing. ಕರ್ತನ ಪ್ರತ್ಯಕ್ಷತೆಯಲ್ಲಿ ಈ ತರವಾದ ಒಂದು ನ್ಯಾಯ ತೀರ್ಪು ಆಗುತ್ತೆ ಅನ್ನೋದು, ಈ ತರ ನಡೆಯುತ್ತೆ ಅನ್ನೋದು ಅವ್ರು ಯೋಚಿಸುವುದೇ ಇಲ್ಲ ಅಂತ ಗಳಿಗೆಗಳು ಬರುತ್ತೆ. Lord's judgment came in the days of Noah by the flood. ಆ ಒಂದು ನೋವನ ದಿನಗಳಲ್ಲಿ ಏನು ಒಂದು ನ್ಯಾಯ ತೀರ್ಪು ಉಂಟಾಯ್ತು ಅಂದ್ರೆ ಆ ದೇವರು ಆ ಪ್ರವಾಹವನ್ನು ಕಳಿಸಿದರು. The believers should know that Christ is coming to execute God's judgment upon his corrupt people. ಇಲ್ಲಿ ನಾವು ನೋಡಿಕೊಳ್ಳೋದಾದ್ರೆ ಕರ್ತನು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ದಿನಾಗ ವಿಶ್ವಾಸಿಗಳಾದ ನಾವುಗಳು ಎಲ್ಲರೂ ಸಹ ಆತನ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಯಾರೆಲ್ಲ ಅಶುದ್ಧತೆಯಲ್ಲಿ ಒಳಪಟ್ಟಿದಾರೋ ಅವರೆಲ್ಲರೂ ಸಹ ಆ ಒಂದು ನಾಶನದಲ್ಲಿ ಬಿದ್ದು ಹೋಗ್ತಾರೆ. In the beginning, eating, drinking and marriage were ordained by God for man's existence. ಮನುಷ್ಯನು ಈ ಭೂಲೋಕದಲ್ಲಿ ಜೀವಿಸುವುದಕ್ಕೆ ದೇವರೇ ಇವುಗಳನ್ನು ಆಜ್ಞಾಪಿಸಿದ ತಿನ್ನುವುದು, ಕುಡಿಯುವುದು, ಅದೇ ರೀತಿ ಮದುವೆ ಕಾರ್ಯಗಳು ಮಾಡಿಕೊಳ್ಳುವುದು. But because of man's lust, Satan utilizes these necessities of human life to occupy man and keep him from God's interest. ದೇವರ ಒಂದು ಆಸಕ್ತಿಯಿಂದ ದೂರ ಮಾಡೋದಕ್ಕೆ ಸೈತಾನ ಈ ಲೋಕದಲ್ಲಿ ನಾನಾ ಆಸೆಗಳನ್ನು ಮನುಷ್ಯನಲ್ಲಿ ಹುಟ್ಟಿ ಆತನನ್ನ ನಾಶನಕ್ಕೆ ನಡೆಸ್ತಾ ಇದ್ದಾನೆ. At the end of this age,
near the coming of the Lord Jesus Christ, this kind of situation will be intensified. ಕರ್ತನ ಬರುವಂತ ಪ್ರತ್ಯಕ್ಷತೆ ದಿನದಲ್ಲಿ ಇಂಥ ಕಾರ್ಯಕೃತ್ಯಗಳು ಜರುಗಲಿದೆ ಪ್ರಿಯರೇ. At the second coming of Jesus Christ, history will be repeated. ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನಮ್ಮ ಜೀವನ ಚರಿತ್ರೆಯು ತೀರೇಲ್ಪಡುತ್ತದೆ. God's cup of wrath is full. ಕರ್ತನ ಕೈಯಲ್ಲಿರುವಂತ ಕೋಪದ ಬಟ್ಟಲು ತುಂಬಿದೆ. It's because of the lawlessness and disobedience of the people. ಜನಗಳ ಅವಿಧೇಯತೆ ಮತ್ತೆ ಜನಗಳು ದೇವರ ವಾಕ್ಯಕ್ಕೆ ಮೀರಿ ನಡೆಯುತ್ತಿರುವಂತದ್ದು. So we live in a materialistic world. ನಾವು ಈ ಲೋಕದಲ್ಲಿ ಜೀವಿಸ್ತಿರುವಂತ ವಸ್ತುಗಳನ್ನೇ ಹೆಚ್ಚು ಭೌತಿಕವಾದದನ್ನ ಹೆಚ್ಚು ಆಧರಿಸಿಕೊಂಡಂತವರಾಗಿದ್ದೀವಿ. What is forbidden in the Bible is being practiced by the people. ಸತ್ಯವೇದ ಏನ್ ಮಾಡಬಾರದು ಅಂತ ಹೇಳುತ್ತೋ ಅಂತ ಒಂದು ಕಾರ್ಯ ಪದ್ಧತಿಗಳನ್ನೇ ಜನಗಳು ಮಾಡ್ತಾ ಇದ್ದಾರೆ. The practice of homosexual marriage. ಜನಗಳು ಹೋಮೋಸೆಕ್ಷುವಲ್ ಮ್ಯಾರೇಜ್ ನ ಗಂಡನ್ನೇ ಮದುವೆ ಆಗೋದು, ಹೆಣ್ಣನ್ನೇ ಮದುವೆ ಆಗೋದು ಅಂತ ಒಂದು ಲಿಂಗಗಳ ಮದುವೆ ಒಪ್ಪಿಕೊಳ್ತಾ ಇದ್ದಾರೆ. They also go for gender change. ನಂತರ ಲಿಂಗಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದಾರೆ. The society as a whole ignore the coming judgment of the Lord. ಕರ್ತನ ಒಂದು ನ್ಯಾಯ ತೀರ್ಪಿಗೆ ಯಾರು ಸಹ ತಪ್ಪಿಸಿಕೊಳ್ಳೋಕ್ ಆಗುವುದಿಲ್ಲ. Noah warned the people about God's judgment in the form of floods. ನಾವು ನೋಡಲ್ಪಡ್ತೀವಿ ನೋಹನ ಕಾಲದಲ್ಲಿ ಆ ಒಂದು ನ್ಯಾಯ ತೀರ್ಪು ಯಾವ್ದಾಗಿತ್ತಪ್ಪ ಅಂದ್ರೆ ನೋಹನು ನಾವೇನು ಕಟ್ಟಿದ ಆ ನ್ಯಾಯ ತೀರ್ಪಿನಿಂದ ಸಂರಕ್ಷಣೆ ಆಗುವುದಕ್ಕಾಗಿ. Noah's lone voice was for the people to turn from sin to God. ಆದ್ರೆ ಜನಗಳು ನೋಹನ ಹೇಳಿದ ಮಾತನ್ನು ಕೇಳದೆ ಪಾಪಗಳಿಗೆ ಮತ್ತೆ ತಿರುಗಿ ಬಿದ್ರು. So in our society we find sexual sin, immorality and destruction of family. ಇಲ್ಲಿ ನಾವು ನೋಡ್ತೀವಿ ಈ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಏನೆಲ್ಲ ನಡೀತದೆ ಅಂದ್ರೆ ಒಂದು ವ್ಯಭಿಚಾರ ಅನ್ನೋದು ಹೆಚ್ಚಾಗಿದೆ. ಅಷ್ಟೇನೆ ಅಲ್ಲ, ಅನೈತಿಕ ಸಂಬಂಧಗಳು ಹೆಚ್ಚಾಗಿದೆ, ಬೇರೆ ಒಂದು ಸಂಬಂಧಗಳಿಗೆ ಒಳಪಡುವಂತದ್ದು ಹೆಚ್ಚಾಗಿದೆ. We hear about the wars, rumors of war, and terrible things taking place in Gaza, Ukraine and other places. ಗಾಜಾ, ಉಕ್ರೇನ್ ಆ ಸ್ಥಳಗಳಲ್ಲೆಲ್ಲ ದೊಡ್ಡ ದೊಡ್ಡ ಯುದ್ಧಗಳು ನಡೀತಿದೆ, ಅಸಮಾಧಾನದ ಸಂಗತಿಗಳು ಎದ್ದೇಳ್ತಾ ಇದೆ. We also witness a catastrophe in nature. ಅದೇ ಪ್ರಕೃತಿ ವಿಕೋಪಕ್ಕೆ ಒಳಗಾಗಲ್ಪಟ್ಟಿದೆ. These are the beginnings of God's judgments. ದೇವರ ಒಂದು ಬರುವಿಕೆಗೆ, ದೇವರ ನ್ಯಾಯ ತೀರ್ಪಿಗೆ ಇವೆಲ್ಲವೂ ಸಹ ಸೂಚನೆಗಳಾಗಿದ್ದಾವೆ. At an unexpected time, Jesus will come again. ನಾವು ನಿರೀಕ್ಷಿಸಿದ ದಿನಗಳಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಲ್ಪಡ್ತಾನೆ. People will be engaged in their daily activities side by side. ಜನಗಳು ದಿನದಿಂದ ದಿನದಲ್ಲಿ ಇರುವಂತ ಕಾರ್ಯಕೃತ್ಯಗಳಲ್ಲಿ ತುಂಬಾ ಕಾರ್ಯನಿರತರಾಗಿರ್ತಾರೆ. God's angels will take away the elect of the church. ಅಂತ ಒಂದು ಮಧ್ಯದಲ್ಲಿ ದೇವರು ಆರಿಸಿಕೊಂಡಂತ ಸಭೆಯನ್ನು ತೆಗೆದು ಬೇರ್ಪಡಿಸ್ತಾರೆ. The non-believers will be left behind. ದೇವರನ್ನ ಮೇಲೆ ವಿಶ್ವಾಸ ಇಲ್ಲದವ್ರನ್ನ ಕೈ ಬಿಡಲ್ಪಡುತ್ತಾರೆ. So we have to pay attention to the word of God. ನಾವುಗಳು ದೇವರ ವಾಕ್ಯಕ್ಕೆ ಹೆಚ್ಚಾದಂತ ಗಮನ ಕೊಡಬೇಕು. We have to watch and be ready for the second coming of Jesus Christ. ಕರ್ತನ ಎರಡನೇ ಬರುವಿಕೆಗಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಂಡು ಆತನ ಬಳಿಯಲ್ಲಿ ಇರುವಂತರಾಗಬೇಕು. So if we are watchful, whatever is coming is not for destruction but for our survival. ಏನೆಲ್ಲ ಆಗ್ತಾ ಇದೆಯೋ ಅದು ನಮ್ಮ ಒಂದು ಕೆಡುಕಿಗಲ್ಲ, ಆದ್ರೆ ನಾವು ಅವುಗಳ ಮಧ್ಯದಲ್ಲಿ ಜೀವಿಸುವುದಕ್ಕಾಗಿಯೇ. God's children are engaged in the vineyard of Jesus Christ. ಯೇಸು ಕ್ರಿಸ್ತನ ಒಂದು ದ್ರಾಕ್ಷ ತೋಟದಲ್ಲಿ ದೇವ ಮಕ್ಕಳಾದವರು ಆ ಕಾರ್ಯದಲ್ಲಿ, ಕೃತ್ಯದಲ್ಲಿ ಹೆಚ್ಚಾದಂತಹ ಪ್ರಯಾಸದಲ್ಲಿ ಇರಬೇಕು. They are appointed there to serve the Lord with love. ಕರ್ತನು ನೇಮಿಸಲ್ಪಟ್ಟಂತೆ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬ ಸೇವಿಸುವಂತರಾಗಬೇಕು.
A day of reckoning is coming to evaluate what you have done for the kingdom of God. ದೇವರ ರಾಜ್ಯಕ್ಕೋಸ್ಕರವಾಗಿ ನೀವೇನೆಲ್ಲ ಮಾಡಿದ್ರಿ ಅನ್ನೋ ಒಂದು ಆತನು ಲೆಕ್ಕ ಕೇಳುವಾಗ ನಾವು ಸಹ ಅದಕ್ಕೆ ಲೆಕ್ಕ ಕೊಡುವಂತರಾಗಬೇಕು. When we receive Jesus Christ, Jesus is living inside us. ನಾವು ಯಾವಾಗ ಯೇಸು ಕ್ರಿಸ್ತನ ಅಂಗೀಕರಿಸ್ತೀವೋ ಆತನು ನಮ್ಮೊಳಗಡೆ ವಾಸವಾಗಿರ್ತಾನೆ. When Jesus comes again, he will rule the world. ಯೇಸು ಸ್ವಾಮಿ ಮತ್ತೆ ತಿರುಗಿ ಬರುವಾಗ ಈ ಲೋಕವನ್ನೆಲ್ಲ ಆತನು ಆಳುವಾತನಾಗಿದ್ದಾನೆ. He will establish his kingdom for 1,000 years. He will establish his rule in Jerusalem for 1,000 years. 1000 ವರ್ಷಗಳಾದ ನಂತರ ಆತನು ಆಳ್ವಿಕೆಯು ಯೆರೂಸಲೇಮಿನಲ್ಲಿ ಸ್ಥಾಪಿಸಲ್ಪಡ್ತಾನೆ. The faithful servants of God will receive their rewards. ನಂಬಿಗಸ್ತಂತ ಸೇವಕರುಗಳು ಆತನಿಂದ ಪ್ರತಿಫಲನವನ್ನು ಹೊಂದುತ್ತಾರೆ. So if we watch for the second coming of Jesus Christ, it will not be a day of calamity. ನಾವು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯನ್ನು ಎದುರು ನೋಡ್ತಿರುವುದಾರೆ ಎಚ್ಚರಿಕೆಯಿಂದ. ಅಲ್ಲಿ ನಾನಾ ಉಪದ್ರವಗಳು ಎದುರಾಗ್ತವೆ ಅಥವಾ ನಾನಾ ರೀತಿಯಾದ ಸ್ಥಿತಿಗಳು ಎದುರಾಗೋದನ್ನ ನೋಡ್ತೀವಿ. If we are extremely careful in obeying the commandments of Jesus Christ, it will be a day of blessing. ಅಂತ ಸಮಯದಲ್ಲೂ ನಾವು ಯೇಸು ಕ್ರಿಸ್ತನ ವಾಗ್ದಾನಗಳಿಗೆ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವುದಾದ್ರೆ ಅದು ನಮಗೆ ಒಂದು ಶುಭದ ದಿನ, ಆಶೀರ್ವಾದ ದಿನಗಳಾಗಿರುತ್ತೆ. So we must be busy in the work in serving Him. ನಾವು ಆತನ ಸೇವಿಸುವುದರಲ್ಲಿ ತುಂಬಾ ಕಾರ್ಯನಿರತರಾಗಿರಬೇಕು. The second coming of Jesus Christ is at an unexpected time, like the thief. ಆ ಕಳ್ಳನು ಬರುವ ರೀತಿಯಲ್ಲಿ ಆತನು ಬರುವಂತನಾಗಿದ್ದಾನೆ. ನಾವು ನಿರೀಕ್ಷಿಸೋ ದಿನಗಳಲ್ಲಿ ಆತನು ಬರುವಂತನಾಗಿದ್ದಾನೆ. These are the last days. ಈ ದಿನಗಳು ಕಡೆಯ ದಿನಗಳಾಗಿದೆ. There is much deception. ಅನೇಕ ಮೋಸಗಳು ನಡೆಯಲ್ಪಡುತ್ತದೆ, ದುರ್ಬೋಧನೆಗಳು ನಡೆಯಲ್ಪಡುತ್ತೆ. Many believers have departed from faith. ಅನೇಕ ವಿಶ್ವಾಸಿಗಳು ತನ್ನ ನಂಬಿಕೆಯಿಂದ ಬಿಟ್ಟು ಹೋಗುವಂತರಾಗ್ತಾರೆ. So we must be aware of it. ಇವುಗಳ ಕುರಿತಾಗಿ ನಾವು ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು. These are the days of disputes. ಈ ದಿನಗಳು ನಮ್ಮನ್ನ ವಂಚಿಸುವಂತಹ ದಿನಗಳಾಗಿದ್ದಾವೆ. There are disputes among nations. ದೇಶಗಳಲ್ಲಿ ವಂಚನೆಗಳಿರುತ್ತೆ, ಕಲಹಗಳಿರುತ್ತೆ. We hear about wars and rumors of war. ಆ ದಿನಗಳು ಅನೇಕ ಯುದ್ಧಗಳು, ಅನೇಕ ಒಂದು ನಾಶನಕ್ಕೆ ಗುರಿ ಮಾಡುವಂತಹ ಕಲಹಗಳು ಎದುರಾಗ್ತಿರುತ್ತೆ. In these days we find nations rising against each other. ದೇಶಗಳಲ್ಲಿ ವಿರೋಧತ್ವ ಹೆಚ್ಚಾಗಿರುವುದನ್ನ ಈ ದಿನಗಳು ನಾವು ನೋಡ್ತೀವಿ. In these last days we find destruction. ಈ ಕಡೆಯ ದಿನಗಳಲ್ಲಿ ಎಲ್ಲಾ ತಲೂ ನಾಶನ ಅನ್ನೋದನ್ನ ನಾವು ನೋಡ್ತೀವಿ. Jesus warned of famines. ಈ ಲೋಕದಲ್ಲಿ ಉಪದ್ರವಗಳು ಬರುತ್ತೆ, ರೋಗಗಳು ಬರುತ್ತೆ, ನಾನಾ ರೀತಿಯಾದ ಆಮೇಲೆ ಭೂಕಂಪಗಳಾಗುತ್ತೆ ಅಂತ ಯೇಸು ಸ್ವಾಮಿನೇ ಹೇಳಿದ್ದಾರೆ. We miserably failed to eliminate epidemics like COVID-19. ಸೊ ನಾವು ಈಗಲೇ ಅನುಭವಿಸಿದವು COVID-19 ಬಂದು ನಾವು ಎಂತಹ ಒಂದು ದುರಂತಗಳ ಎದುರಿಸಿದ್ವು ಅನ್ನೋದನ್ನ. In the last days, there will be antagonism toward God's people. ದೇವ ಮಕ್ಕಳಿಗೆ ತುಂಬಾ ಕಠಿಣಕರವಾದ ದಿನಗಳು ಎದುರಾಗುತ್ತೆ. Believers are hated by all nations for the sake of Jesus' name. ಯೇಸು ಕ್ರಿಸ್ತನ ನಾಮದ ನಿಮಿತ್ತ ಈ ಲೋಕದಲ್ಲಿ ಎಲ್ಲಾ ಜನಗಳು ದೇವ ಮಕ್ಕಳಿಗೆ ವಿರುದ್ಧವಾಗಿ ನಿಲ್ತಾರೆ. The Antichrist will show his ugly head. ಕ್ರಿಸ್ತ ವಿರೋಧಿ ನಂತರ ಆತನ ಒಂದು ಕುರುಪಿಯಾದ ಮುಖವನ್ನು ತೋರಿಸ್ತಾನೆ. And Christians will pay a high price for living out their faith in this world. ಈ ಲೋಕದಲ್ಲಿ ಅವ್ರ ಎಂತ ನಂಬಿಕೆ ಉಳ್ಳವರಾಗಿದ್ದಾರೆ ಅಂದ್ರೆ ಕ್ರಿಸ್ತರು ಅಂತ ದಿನಗಳು ತೋರಿಸಲ್ಪಡ್ತಾರೆ. A true believer has to pay the cost of serving the Lord. It will endanger their life
reputation and relationship. ನಾವು ನೋಡ್ತೀವಿ ಆ ಅಂತ್ಯದ ದಿನಗಳಲ್ಲಿ ವಿಶ್ವಾಸಿಗಳು ನಿಜವಾದ ವಿಶ್ವಾಸಿಗಳಾಗಿ ಅವರು ಮಾರ್ಪಡ್ತಾರೆ. ಆತನೊಂದಿಗೆ ಅನ್ಯೋನ್ಯತೆ ಐಕ್ಯತೆಯಲ್ಲಿದ್ದು ಎಂತ ಉಪದ್ರವಗಳು ಬಂದರೂ ಸಹ ಆತನನ್ನೇ ಬಿಡದಂತೆ ಬಲವಾಗಿ ಇಟ್ಕೊಳ್ಳುವಂತದ. Jesus asked the believers, do not be afraid. ಅದಕ್ಕೆ ವಿಶ್ವಾಸಿಗಳಿಗೆ ಯೇಸು ಸ್ವಾಮಿ ಹೇಳಿದರೆ ನೀವೇ ಇಂಥವೆಲ್ಲ ಎದುರಾಗುವಾಗ ನೀವ್ ಯಾವ್ದಕ್ಕೂ ಹೆದರಬೇಡಿ ಅಂತ. So in the end times, there are many challenges which the believer has to face. ವಿಶ್ವಾಸಿಗಳಾದ ನಾವುಗಳು ಬರುವ ಒಂದು ಮುಂದಿನ ದಿನಗಳು ಅತಿ ಹೆಚ್ಚಾದ ಸಂಕಟಗಳಲ್ಲಿ ನಾವು ಹಾದು ಹೋಗ್ಬೇಕಾಗುತ್ತೆ. By faith in Jesus Christ, we shall overcome. ನಾವು ಯೇಸು ಕ್ರಿಸ್ತನ ಮೇಲೆ ಇಡಲ್ಪಟ್ಟ ನಂಬಿಕೆಯಿಂದಲೇ ಅವೆಲ್ಲವನ್ನು ನಾವು ಜಯಿಸಿ ನಿಲ್ತೀವಿ. May the Lord help us to overcome all the trials of this life. ಈ ಲೋಕದಲ್ಲಿ ಇರುವಂತ ಎಲ್ಲಾ ಹೋರಾಟಗಳನ್ನು ಜಯಿಸುವುದಕ್ಕೆ ಕರ್ತನು ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡಲಿ. Amen. ಆಮೇನ್.